ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ರಾಜ್ಯ ರಾಜಕಾರಣದಲ್ಲಿ ಜಾತಿ ಜ್ವಾಲೆ ಜೋರಾಗ್ತಾ ಇದೆ. ಇವತ್ತು ಬಿಜೆಪಿ ನಾಯಕರುಗಳು ಸೇರಿದ ಹಾಗೆ ವಿವಿಧ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು, ಸಾಮಾಜಿಕ ವಲಯದ ಪ್ರಮುಖರು ಸಭೆ ನಡೆಸಿದ್ರು. ಕ್ರಿಶ್ಚಿಯನ್ ಜೊತೆಗಿನ ಹಿಂದೂ ಜಾತಿ ಹೆಸರನ್ನ ತೆಗಿಬೇಕು ಅಂತ ನಿರ್ಣಯವನ್ನ ತೆಗೆದುಕೊಂಡ್ರು. ಆದರೆ ಸರ್ಕಾರ ಮತಾಂತರ ಮಾಡಿದಂಥವರನ್ನು ಲೆಕ್ಕ ಮಾಡ್ತಾ ಇದ್ರೆ ತಪ್ಪೇನು ಅಂತ ಪ್ರಶ್ನಿಸಿದೆ. ಅಂತಂದ್ರೆ ಮತಾಂತರ ಆಲ್ರೆಡಿ ಆದಂಥವ್ರನ್ನ ಅವ್ರು ಲೆಕ್ಕ ಹಾಕಿದ್ರು ಏನ್ ತಪ್ಪು ಅಂತ ಸರ್ಕಾರದ ವಾದ. ಹೀಗೆ ಜಾತಿ ಜಟಾಪಟಿ ದಿನದಿಂದ ದಿನಕ್ಕೆ ಮತ್ತಷ್ಟು ಗೋಜಲಾಗ್ತಾ ಇದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿ, ರಾಜ್ಯಪಾಲರ ಅಂಗಳ ತಲುಪಿದ ಜಟಾಪಟಿ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಬಿಜೆಪಿ, ದುಂಡು ಮೇಜಿನ ಸಭೆ ಮಾಡಿ ವಿರೋಧ. ಹೊಸದಾಗಿ ಜಾತಿ ಸಮೀಕ್ಷೆಗೆ ಸರ್ಕಾರ ಸಜ್ಜಾಗಿದೆ. ಮುಂದಿನ ಸೋಮವಾರದಿಂದಲೇ ರಾಜ್ಯಾದ್ಯಂತ ಹೊಸ ಜಾತಿ ಗಣತಿ ಶುರುವಾಗಲಿದೆ. ಸರ್ಕಾರ ಸಿದ್ಧಪಡಿಸಿರೋ ಕೈಪಿಡಿಯಲ್ಲಿ ಕ್ರಿಶ್ಚಿಯನ್ ಕಾಲಂನಲ್ಲಿ ಹಿಂದೂ ಜಾತಿಗಳ ಹೆಸರುಗಳನ್ನು ಸೇರಿಸಿರೋದಕ್ಕೆ ಭಾರೀ ವಿರೋಧ ಕೇಳಿ ಬರ್ತಿದೆ. ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ನಮೂದಿಸಿದ್ದು ಆಕ್ರೋಶದ ಅಣೆಕಟ್ಟು ಒಡೆಯೋದಕ್ಕೆ ಕಾರಣವಾಗಿದೆ. ನಲವತ್ತೇಳು ಜಾತಿಗಳ ಹೆಸರಿನ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಸರ್ಕಾರದ ನಡೆಗೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಸಿಟ್ಟಿಗೆದ್ದಿವೆ. ಬೃಹತ್ ಹೋರಾಟಕ್ಕೂ ಬಿಜೆಪಿ ಪ್ಲಾನ್ ಮಾಡ್ತಿದೆ. ಸರ್ಕಾರದ ನಡೆಯನ್ನ ಖಂಡಿಸಿ ಇದೀಗ ರಾಜ್ಯಪಾಲರಿಗೆ ಬಿಜೆಪಿ ನಾಯಕರ ನಿಯೋಗ ದೂರು ಕೊಟ್ಟಿದೆ. ದೂರು ಕೊಡೋಕ್ಕೂ ಮುಂಚೆ ದುಂಡು ಮೇಜಿನ ಸಭೆ ನಡೆಸಿ ರಾಜಭವನಕ್ಕೆ ಪಾದಯಾತ್ರೆ ಮೂಲಕ ದೂರು ಕೊಟ್ರು. ಬಿಜೆಪಿ ಸಂಸದ ಯದುವೀರ್ ಒಡೆಯರ್, ಪಿಸಿ ಮೋಹನ್, ಶಾಸಕ ಸುನೀಲ್ ಕುಮಾರ್, ಎಂಎಲ್ಸಿ ಎನ್ ರವಿಕುಮಾರ್ ಸೇರಿದಂತೆ ಹಲವರು ದೂರು ಕೊಟ್ರು. ಜಾತಿ ಸಮೀಕ್ಷಾ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಏನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಈ ಸರ್ಕಾರ, ಅದು ಅತಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಿರ್ದಿಷ್ಟವಾಗಿ ಈ ಕ್ರಿಶ್ಚಿಯನ್ ಸಬ್ಕಾಸ್ಟ್ಗಳ ಒಂದು ಆರ್ಟಿಫಿಷಿಯಲ್ ಆಗಿ ಸೇರಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರ ಸಂಖ್ಯೆನ ಹೆಚ್ಚು ಮಾಡಬೇಕು ಅನ್ನುವಂಥ ಸ್ಪಷ್ಟವಾಗಿರೋ ಉದ್ದೇಶ ನಮ್ಮ ಆಧುನಿಕ ಕರ್ನಾಟಕದ 2ನೇ ಟಿಪ್ಪು ಸುಲ್ತಾನ್ ಆಗಿರುವಂಥ ಸಿದ್ದರಾಮಯ್ಯ ಅವರದ್ದು ಉದ್ದೇಶ ಆಗಿದೆ. ಇನ್ನು ಗವರ್ನರ್ಗೆ ದೂರು ಕೊಡೋಕ್ಕೂ ಮುಂಚೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರು ಸಭೆ ಸೇರಿದ್ರು. ದುಂಡು ಮೇಜಿನ ಸಭೆಯಲ್ಲಿ 5 ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಹಿಂದೂಗಳ ಜಾತಿಯ ಪಟ್ಟಿಯಲ್ಲಿ ಕ್ರಿಶ್ಚಿಯನ್ ಹೆಸರು ಸೇರಿಸಿರೋದನ್ನ ತೆಗಿಬೇಕು. ಹೊಸದಾಗಿ ಸೇರಿಸಿದ 47 ಹೆಸರುಗಳನ್ನ ಕೈಬಿಡಬೇಕು. ಕ್ರಿಶ್ಚಿಯನ್ ಹೆಸರಿದ್ರೆ ಮೀಸಲಾತಿಯಲ್ಲಿ ಏರುಪೇರಾಗುತ್ತೆ. ಇದರಿಂದ ಮತಾಂತರಕ್ಕೆ ಸರ್ಕಾರವೇ ಪ್ರೇರಣೆ ನೀಡ್ತಿದೆ. ಆತುರದಲ್ಲಿ ಸಮೀಕ್ಷೆ ಮಾಡದೆ ಬೇಸಿಗೆ ರಜೆಯಲ್ಲಿ ಮಾಡಬೇಕು. ಹಿಂದೂ ಉಪಜಾತಿ ಜೊತೆ ಕ್ರಿಶ್ಚಿಯನ್ ಸೇರಿಸಿದ್ರೆ ಮೀಸಲಾತಿ ಇಲ್ಲ ಅಂತ ಘೋಷಣೆ ಮಾಡಬೇಕು. ಇದಿಷ್ಟೇ ಅಲ್ಲ ಅಂತಾನೂ ಆಗ್ರಹ ಮಾಡಿದ್ದಾರೆ. ಉಪಜಾತಿಗಳ ಜೊತೆನಲ್ಲಿ ಹಿಂದೂ ಉಪಜಾತಿಗಳ ಜೊತೆಯಲ್ಲಿ ಕ್ರಿಶ್ಚಿಯನ್ ಎಂದು ನಮೂದಿಸಿದರೆ ಅವರಿಗೆ ಯಾವುದೇ ಮೀಸಲಾತಿಯನ್ನು ನೀಡುವುದಿಲ್ಲ ಎಂದು ಸರ್ಕಾರ ಮೊದಲು ಘೋಷಿಸಬೇಕೆಂದು ಸಭೆಯ ಅಭಿಪ್ರಾಯವನ್ನು ಪಡುತ್ತದೆ. ಈ ಬಗ್ಗೆ ಕಿಡಿಕಾರಿರುವ ಬಿಜೆಪಿ ನಾಯಕರು ಸರ್ಕಾರದ ಜಾತಿ ಗಣತಿ ಹಿಂದೆ ಕುತಂತ್ರ, ಷಡ್ಯಂತ್ರ ಇದೆ ಅಂತ ಆರೋಪಿಸಿದ್ದಾರೆ. ನಿರ್ಧಾರದ ಹಿಂದೆ ಕುತಂತ್ರನೂ ಇದೆ, ಷಡ್ಯಂತ್ರವೂ ಇದೆ. ಇತರೆ ಅಂತ ಕಾಲಮನ್ನು ಕೂಡ ಸೇರಿಸಿದ್ದಾರೆ. ಅದು ಕೂಡ ಕಾನೂನು ಬಾಹಿರವಾಗಿ ಇರುವಂತದ್ದು. ಸಿದ್ದರಾಮಯ್ಯನವರ ಮನಸ್ಥಿತಿ ಏನಿದೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದನ್ನ ಈ ಜಾತಿ ಜನಗಣತಿಯಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹೊರಟಿದ್ದಾರೆ. ಕುರುಬ ಕ್ರಿಶ್ಚಿಯನ್ ಅಂತಂದ್ರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಈಗ ಕಾಗಿನೆಲೆ ಪೀಠ ಹೊಂದಿದೆ. ಈಗ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಭೌತಿಕವಾಗಿ ಸಿದ್ದರಾಮಯ್ಯರು ಯಾರನ್ನೊಬ್ಬರು ನೇಮಿಸಬಹುದು ಅಥವಾ ಯಾವ್ದೋ ಪಾದ್ರಿನ್ ತಂದು ಕುಂದರ್ಸಬಹುದು. ಸಮಾಜವನ್ನು ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಇವರು, ಯಾವ ಕಡೆ ತಗೊಂಡು ಹೋಗ್ತಾ ಇದ್ದಾರೆ? ಸುಪ್ರೀಂ ಕೋರ್ಟ್ ಕೂಡ ಹೇಳಿರೋದೇನಂತ ಹೇಳಿದ್ರೆ, ಯಾರು ಕನ್ವರ್ಟ್ ಆದರೂ ಕೂಡ ಕನ್ವರ್ಟ್ ಆದಂತಹ ಜಾತಿ ನೀಡಬೇಕು. ನೀವು ಯಾಕೆ ಹೊಸದಾಗಿ ತೊಗೊಂಡು ಬಂದು ಒಂದು ಹಿಂದೂ ಮತ್ತು ಒಂದು ಕ್ರಿಶ್ಚಿಯನ್ ಹೆಸರನ್ನ ಜಾತಿಯನ್ನು ಇಡ್ತಾ ಇದ್ದೀರಾ? ಇದೇನು ನಿಮಗೇನೋ ನೀವು ಕನ್ವರ್ಟ್ ಮಾಡುವಂತಹ ಏನನ್ನ ಕಾಂಟ್ರಾಕ್ಟರ್ಗಳಾಗ್ಬಿಟ್ಟಿದ್ದೀರಾ ಏನು ಅಂತ ಈ ಸರ್ಕಾರದವ್ರನ್ನ ನಾನು ಕೇಳಲಿಕ್ಕೆ ಕೂಡ ಇಚ್ಛೆ ಪಡ್ತೀನಿ. ಗದಗ್ನಲ್ಲಿ ಮಾತನಾಡಿದ ರಂಭಾಪುರಿ ಶ್ರೀ, ಬಹುಸಂಖ್ಯಾತ ಹಿಂದೂಗಳನ್ನ ವಿಭಜನೆ ಮಾಡೋ ಹುನ್ನಾರ ಅಂತ ಕಿಡಿಕಾರಿದ್ದಾರೆ. ಹಿಂದೂಗಳನ್ನ ದೂರ ಮಾಡಿದ್ರೆ ಬೇರೆಯವರಿಗೆ ರಾಜಕೀಯ ಅವಕಾಶ ಸಿಗುತ್ತೆ ಅನ್ನೋ ತಂತ್ರಗಾರಿಕೆ ಇದೆ. ಇದು ಬಹಳ ಮೇಲ್ಮಟ್ಟದಿಂದ ಆಗಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮೇಲ್ಮಟ್ಟದಿಂದ ಇದು ವ್ಯವಸ್ಥಿತವಾಗಿ ಅಖಂಡವಾದಂಥ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಇಂದೂ ನಡೆದಿದೆ, ಇವತ್ತು ನಡೀತಾ ಇದೆ. ಕಾಲಾಂತರದಲ್ಲಿ ಇದು ಹೆಂಗೆ ರಾಜಕೀಯ ಒಂದು ನುಸುಳುವಿಕೆಯಿಂದ ಇಂಥ ಪ್ರಸಂಗಗಳು ನಡೀತಾ ಹೊರತು ಜನರ ಭಾವನೆ ಹಾಗಿಲ್ಲ. ಆದರೆ ಜನರ ಭಾವನೆಗಳನ್ನು ಕಲುಷಿತಗೊಳಿಸುವಂಥ ಕೆಲಸ ಮಾತ್ರ ನಿರಂತರ ನಡೀತಾ ಇದೆ. ಈ ಮಧ್ಯೆ ಕ್ರಿಶ್ಚಿಯನ್ ಧರ್ಮದ ಜೊತೆ
ಹಿಂದೂ ಜಾತಿಗಳ ಹೆಸರಿರೋ ಬಗ್ಗೆ ಸ್ಪಷ್ಟನೆ ನೀಡಿರೋ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ಇದರಿಂದ ಯಾರಿಗೂ ಏನೂ ತೊಂದರೆಯಾಗಲ್ಲ ಅಂದಿದ್ದಾರೆ. ಅದನ್ನು ಅಸೆಸ್ ಮಾಡೋರು ಅದನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಮಾಡ್ತಾರೆ. ಅದರಿಂದ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ ನನ್ನ ತಿಳಿದ ಮಟ್ಟಿಗೆ. ಅದರಿಂದ ಏನೂ ಡಿಫ್ರೆನ್ಸು ಆಗೋದಿಲ್ಲ. ಸೊ ಕೆಲವು ಜನರು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡಿದ್ದಾರೆ. ನಮಗೆ ಬ್ರಾಹ್ಮಣರದ್ದು ಕಮ್ಯುನಿಟಿಗೆ ಅಫೆಂಡ್ ಆಗ್ತದೆ ಅಂತ ತಿಳ್ಕೊಂಡ್ರೆ ನಾನು ಏನು ಮಾಡಲಿಕ್ಕೆ ಆ ಥರ ಜನ ಬಂದು ಹೇಳಿದರೆ ನಮ್ಮ ಪರ್ಪಸ್ಸಿಗೆ ನಾವು ರೆಕಾರ್ಡ್ ಮಾಡಬೇಕಾಗ್ತದೆ. ಸದ್ಯ ಸರ್ಕಾರದ ಹೊಸ ಜಾತಿಗಳ ಸೇರ್ಪಡೆ ವಿಚಾರ ಬಿಜೆಪಿಗೆ ಅಸ್ತ್ರವಾಗಿದ್ದು ಇದು ಮತ್ತಷ್ಟು ತಾರಕಕ್ಕೇರೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.